ಏನಾಗ್ತದೆ ಈ ಸಮಾಜದಲ್ಲಿ ಅನ್ನೋದನ್ನು ನಾವು ತೀವ್ರವಾಗಿ ಆಲೋಚನೆ ಮಾಡಬೇಕಾಗಿರೋ ಸಮಯ ಅನಿಸುತ್ತೆ. ಸರ್ಕಾರಗಳು ತಮ್ಮದೇ ಆದಂಥ ಒಂದು ಕುರ್ಚಿ ಕಾಪಾಡ್ಕೊಳ್ಳೋದ್ರಲ್ಲಿ ನಿರತರಾಗಿರುವಂಥ ಸಂದರ್ಭದಲ್ಲಿ ಒಟ್ಟಾರೆ ಸಮಾಜ ಏನಾಗ್ತಾ ಇದೆ, ಈ ರಾಜ್ಯದ ಅರ್ಧದಷ್ಟಿರುವಂಥ ಏನು ಯುವ ಜನತೆ ಏನಿದ್ದಾರೆ ಅವರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಅವರ ಆದರ್ಶ ಏನಾಗಿದೆ ಇವತ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ನಾಗರಿಕ ಸಮಾಜವಾಗಿ ಯೋಚನೆ ಮಾಡಬೇಕಾಗಿರುವಂಥ ತುರ್ತು ಇದೆ. ಹಲವಾರು ವೆಬ್ ಸೀರೀಸ್ಗಳು ಬರ್ತಾ ಇದ್ದಾವೆ, ಹಲವಾರು ಸಿನಿಮಾಗಳು ಬರ್ತಾ ಇದ್ದಾವೆ. ಅದರಲ್ಲೆಲ್ಲ ಕೇಂದ್ರ ವಿಷಯ ಏನಾಗಿರುತ್ತೆ, ಬಹುಪಾಲು ಮಹಿಳೆಯರ ದೇಹ ಆಗಿರುತ್ತೆ, ಇಲ್ಲಾಂದರೆ ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯ ಆಗಿರುತ್ತೆ. ಅದನ್ನೆಲ್ಲವನ್ನು ನೋಡಿ ಯುವಕರು ಅತಿ ಹೆಚ್ಚು ಏನು ಪ್ರವೋಕ್ ಆಗಿ ಈ ರೀತಿಯಾದಂಥ ಕೈಗೆ ಸಿಕ್ಕದಂಥ ಮಹಿಳೆಯರವರು 40 ವರ್ಷನರಾಗಿರಲಿ, 4 ವರ್ಷನರಾಗಿರಲಿ, ಇಲ್ಲ ಹಣ್ಣು ಮುದುಕಿನಾದರೂ ಆಗಿರಲಿ, ಅವ್ರನ್ನ ಯೋಚನೆನೂ ಮಾಡದೇ ಇರೋವಂಥ ಕನಿಷ್ಠ ಅವರು ನಮ್ಮ ಜೊತೆ ಇರುವಂಥ ಒಬ್ಬ ಸಹಜೀವಿ ಅನ್ನೋದನ್ನು ಕೂಡ ಅವರು ಯೋಚನೆ ಮಾಡ್ದೇನೆ ಈ ರೀತಿಯಾದಂಥ ಕ್ರೂರ ಘಟನೆಗಳನ್ನ ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ. ಸರ್ಕಾರಗಳು ಈಗಲಾದರೂ ಕಣ್ತೆರಿಬೇಕು. ದಯವಿಟ್ಟು ಈ ರೀತಿ ನಡೀತಾ ಇರುವಂಥ ಘಟನೆಗಳ ಮೇಲೆ ತೀವ್ರ ನಿಗಾ ವಹಿಸಿ ಏನು ಮಹಿಳೆಯರ ಬಗ್ಗೆ ಅವರಿಗೆ ಇರುವಂಥ ದೃಷ್ಟಿಕೋನನ ಬದಲಾಯಿಸೋದಕ್ಕೆ ಸರ್ಕಾರಗಳು ಮುಖ್ಯವಾಗಿ ಪಾತ್ರ ವಹಿಸ್ಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾನು ಕೇಳ್ಕೊತೀನಿ. ಆ ಒಂದು ಮಹಿಳೆಗೆ ನಾವೆಲ್ಲರೂ ಕೂಡ ಧೈರ್ಯವಾಗಿ ನಿಲ್ಲಬೇಕು. ಆ ಒಂದು ಮಹಿಳೆಯನ್ನ ನಾವೆಲ್ಲರೂ ಕೂಡ ಅವರಿಗೆ ನ್ಯಾಯ ದೊರಕಿಸ್ಕೊಡೋ ಅಂಥ ರೀತಿಲಿ ನಾವು ಇನ್ನು ಮುಂದೆ ಅವರ ಜೊತೆ ನಿಲ್ಲಬೇಕು ಅಂತ ಕೇಳ್ಕೊಂತೀನಿ. ಇವತ್ತು ಏನು 10 ಜನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ, ಚನ್ನಗಿರಿ ತಾಲೂಕು ಬಸವಪಟ್ಟಣ ಪೊಲೀಸ್ ಅವರು ಏನು ಅವ್ರನ್ನ 10 ಜನನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಉಗ್ರವಾದ ಒಂದು ಶಿಕ್ಷೆನ ಕೊಡಬೇಕು, ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಸುಮಾರು ಪ್ರಕರಣಗಳನ್ನ ನೋಡ್ತಾ ಇದೀವಿ. ಮಗು ಮೇಲೆ ಅತ್ಯಾಚಾರ ಆಗ್ತಿರೋದು, ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿರೋದು, ವಯಸ್ಕರ ಮೇಲೆ ಅತ್ಯಾಚಾರ ಆಗ್ತಿರೋದು ನೋಡ್ತಾನೆ ಇದೀವಿ. ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಬೇಲ್ ಮೇಲೆ ಹೊರಗೆ ಬರ್ತಾರೆ. ಬಂದು ಅವ್ರಿಗೆ ಯಾವುದೇ ಒಂದು ಹೆದರಿಕೆ ಇಲ್ಲ, ಕಾನೂನು ಬಗ್ಗೆ ಹೆದರಿಕೆ ಇಲ್ಲ. ಸೊ ಹಂಗಾಗಿ ಅವ್ರಿಗೆ ಒಂದು ನಿಕೃಷ್ಟವಾದ ಒಂದು ಶಿಕ್ಷೆನ ಕೊಟ್ರೆ ಜನಗಳು ಎಚ್ಚೆತ್ಕೊಂತಾರೇನೋ ಅಂತ ನನ್ನ ಒಂದು ಅನಿಸಿಕೆ. ಇವತ್ತೇನಾಗ್ತಾ ಇದೆ ಅಂತಂದ್ರೆ ನಾವು ಎಲ್ಲಿ ವಾಸ ಮಾಡ್ತಾ ಇದ್ವಿ ಅಲ್ಲಿ ಹತ್ರ ಇರುವಂತದ್ದು ಕೂಡ ಇಲ್ಲಿ ಈ ತರ ಘಟನೆಗಳು ಕೂಡ ನಡೀತಾ ಇರೋದು. ಯಾಕಂತಂದ್ರೆ ಇವತ್ತು ಇರುವಂತ ಕಾನೂನುಗಳು ತುಂಬಾ ಕಟ್ಟುನಿಟ್ಟಾಗಿ ಕ್ರಮವನ್ನು ತಗೊಂಡ್ರೆ ನಿಜವಾಗ್ಲೂ ಈ ತರ ಕೃತ್ಯವನ್ನು ಮಾಡೋನು 100 ಸತಿ ಯೋಚನೆ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಇವತ್ತು ನಾವು ಇಡೀ ನಮ್ಮ ನೆರಳು ಬಿಡಿ ಕಾರ್ಮಿಕರ ಯೂನಿಯನ್ ಇಂದ ಈ ಘಟನೆಯನ್ನು ನಿಜವಾಗ್ಲೂ ಕೂಡ ನಾವು ಖಂಡಿಸ್ತೀವಿ. ನೊಂದ ಮಹಿಳೆಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು. ಯಾರು ಅಪರಾಧವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕಾನೂನುಬದ್ಧವಾದ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.